ಕಾಫಿ ತಿಂತಾ ಇದ್ರು. ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಈ ಕರಿಮಡಿ ಮಾಲೀಕ ಯಾರು ಅಂತ ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ ನಲ್ಲಿ ನಾನು ಮುಂದೆ ಬಂದು ಕೇಳ್ತಿಲ್ಲ, ನಾಚಿಕೆ ಆಗೋದಿಲ್ಲ. ಯಾರು ಗೊತ್ತು ಕರಿಮಡಿ ಮಾಲೀಕ? ಈ ಕರಿಮಡಿ ಮಾಲೀಕ ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆ, ಅವ್ರಿಗೆ ಹೋಗಿ ಕೇಳ್ಬೇಕಾಗಿತ್ತು. ನಮ್ಗೋದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಅದಿರ್ಲಿ, ಕಾಲದಲ್ಲಿ ಕರಿಮಡಿ ಯಾರು ಹಾಕೋತಾರೆ? ಎಲ್ರು ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬರ್ತೀರಿ, ನಾಡುಗೌಡಿಗೆ ಶುಭವಾಗ್ಲಿ, ಮುದ್ದೇಬಿಹಾಳ ಜಾತ್ರಾ ಮಹೋತ್ಸವ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಸರ್ವರಿಗೆ ನಮಸ್ಕಾರಗಳು. ಸುಮ್ಮನೆ ಹಾಗೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಬೈತಿಲ್ಲ. ಅಣ್ಣ, ಕರಿಮಡಿ ಮಾಲೀಕ ಯಾರು ನೋಡಿ ಬ್ರದರ್. ಇವತ್ತು ಕರಿಮಡಿ ಮಾಲೀಕರು ಯಾರು ಅಂತ ನಮಗ್ ಗೊತ್ತಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇವತ್ತು ಮುದ್ದೇಬಿಹಾಳದಲ್ಲಿ ಜಾತ್ರಾ ಮಹೋತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನೀವು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು ನಾಡಗೌಡರು. ಬಹಳ ಸಂತೋಷ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇರೋದು ನಮಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ, ಶುಭವಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಬರ್ತೀನಿ ಬ್ರದರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ಒಟ್ಟೋದು ಅಂತಿಂತ ಫೈನಲ್ ಕಂಡಿಡಿದು ಬಿಟ್ರು ನಮ್ಮ ಇವರು ಬರ್ಬೇಕಲ್ಲ, ಮೇಯ್ನು ನಮ್ಮ ಹಜ್ ಮಂತ್ರಿಗಳು. ಯಾರು? ಕರಿಮಡಿ ಮಾಲೀಕ ಸಿಕ್ಕಿಬಿಟ್ಟ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಕರಿಮಡಿ ಮಾಲೀಕ ರಾಹುಲ್ ಅಂತ ಯಾರಲ್ಲಿ ಅಡಿಗೆ ಮಾಡೋಕೆ ಹೇಳ್ಬಿಟ್ರು. ಅವನು ಸಿಕ್ಕಿಬಿಟ್ಟ ಅಂತ ಮೈಕ್ ತಗೊಂಡೋಗಿ ನಮ್ಮ ಕರ್ನಾಟಕ ಸರ್ಕಾರದ ಹಜ್ ಮಂತ್ರಿಗಳ ಹತ್ರ ಹೋಗಿ ಮೈಕ್ ಹಿಡಿದ್ರು. ಸರ್, ಕರಿಮಡಿ ಮಾಲೀಕ ಸಿಕ್ಕಿಬಿಟ್ಟಿದ್ದಾರೆ, ಏನ್ ಹೇಳ್ತೀರಾ? ಲಾಟ್ರಿ ಏನ್ ಸರ್ ಇದು? ನಮ್ದೇ ರೀ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. 24 hours ಕಂಡಿಡಿದೀವಿ. ಚಪ್ಪಾಳೆ ತಟ್ಟಬೇಕು, ಚಟ್ಪಟ. ಎಷ್ಟು ಚೆನ್ನಾಗಿ ನಡೀತದೆ. ಯಾಕೆ ಸರ್ ಮಾಡ್ಕೊಡ್ರು ಸರ್? ಯಾಕೆ ಸರ್ ಏನ್ ಸರ್ ಸ್ಟೇಜು? ಮುದ್ದೇಬಿಹಾಳ ಜಾತ್ರಾ ಅಂದ್ರೆ ಏನು ನೋಡ್ಬೇಕು, ಬಂದು ನೋಡ್ಬೇಕ್ರಿ. ಇಲ್ಲಿ ನಮ್ದೇ ಸರ್ಕಾರ, ನಮ್ದೇ ದೇಶ ಕಟ್ಟಿರೋದು. ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಚಪ್ಪಾಳೆ ಕಟ್ಟಿ ಜೋರಾಗಿ ನೀವು ನೋಡಿ. ಇದು ಬರ್ಬೇಕಿದು. ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ರಲ್ಲ ಮಿಸ್ಟರ್. ದೇವರೊಳ್ಳೆ ಮಾತಾಡ ನನಗೆ ನಿನ್ ಜನ್ಮಕ್ಕೆ ಹೋಗು. ಅಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಬರ್ತೀನಿ ಸರ್. ಧನ್ಯವಾದಗಳು. ಮತ್ತೊಮ್ಮೆ ಬರ್ತೀನಿ. ಆ ದೇವೇಗೌಡರು ಕೇಳಿದ್ರು, ಓಕೆ, ಅದನ್ನು ಹೇಳ್ಬಿಡ್ತೀನಿ. ಸುಮ್ಮನೆ ಇವರು ಕನ್ನಡ ಮಾತಾಡ್ತಾರೆ, ಇಲ್ಲಿ ಹಿಂದಿ ಮಾತಾಡ್ತಾರೆ. ಒಂದೇ ಒಂದು ಸಣ್ಣ ಪ್ರಯತ್ನ. ದೇವೇಗೌಡರು ಬಂದರು, ಹಿರಿಯ ಮುತ್ಸದಿಗಳು ಮಾತಾಡಿದ್ರೆ ಅವ್ರು ಹೇಗೆ ಮಾತಾಡ್ತಾರೆ. ಈ ದೇವೇಗೌಡರು ಹುಟ್ಟು ಹೋರಾಟಗಾರರು. ರಾಜ್ಯದ ವಿಷಯಕ್ಕೆ ಬಂದ್ರೆ ನಿದ್ದೆ ಮಾಡಿಲ್ಲ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತ. ಪಿಜ್ಜಾ ಬರ್ಗರ್